ಬಂಧುಗಳೇ, ಮತ್ತೊಂದು ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ ಸಬ್ಸ್ಕ್ರೈಬ್ ಮಾಡಿಸಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ದುರಂಧರ್ ಮೂವಿ ಅದ್ಭುತವಾಗಿ ವಿಜೃಂಭಿಸ್ತಾ ಇದೆ ಥಿಯೇಟ್ರಲ್ಲಿ. ದುರಂಧರ್ 2 ಇನ್ಫ್ಯಾಕ್ಟ್ ಹೇಳಿದ್ನಲ್ಲ, ಇಡೀ ದೇಶನೇ ಒಂಥರ ವಿಜೃಂಭಣೆಯಿಂದ ಮಾಡ್ತಾರೆ. ಒಂಥರ ಈ ಹಬ್ಬನ ಆಚರಣೆ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಈ ಮೂವಿನ ಆಚರಣೆ ಮಾಡ್ತಿದೆ ಭಾರತ, ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರು. ಅದು ಬಿಟ್ಬಿಡಿ, ಈವನ್ ವರ್ಲ್ಡ್ ಲೀಡರ್ಸ್ ಕೂಡ ದುರಂಧರ್ ಬಗ್ಗೆ ಮಾತಾಡ್ತಿದ್ದಾರೆ. ಮೊನ್ನೆ ಒಂದು ವಿಡಿಯೋ ಬಂತು, ಫಿನ್ಲೆಂಡ್ನ ಅಧ್ಯಕ್ಷ ಮತ್ತು ಕೆನಡಾದ ಪ್ರಧಾನಮಂತ್ರಿ ಅವ್ರು ಬೆಳಗ್ಗೆ ಜಾಗ್ ಮಾಡ್ಕೊಂಡು ಹೋಗ್ತಾ ಈ ದುರಂಧರ್ ವಿಷಯ ಮಾತಾಡಿದ್ದಾರೆ. ಅವರು ಕೆನಡಾದ ಪ್ರಧಾನಿ ಫಿನ್ಲೆಂಡ್ ಅಧ್ಯಕ್ಷರಿಗೆ ಕೇಳ್ತಾರೆ, ನೀವು ಇತ್ತೀಚೆಗೆ ಭಾರತಕ್ಕೆ ಹೋಗಿ ಬಂದ ಮೇಲೆ ನಿಮಗೆ ಇನ್ಸ್ಟಾ ಫಾಲೋವರ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಫಿನ್ಲೆಂಡ್ ಅಧ್ಯಕ್ಷ ಹೇಳಿದ್ದು, ನಾನು ದುರಂಧರ್ ಬಗ್ಗೆ ಪ್ರಸ್ತಾಪ ಮಾಡಿದೆ, ಅದಕ್ಕೆ ನನಗೆ ಇನ್ಸ್ಟಾ ಫಾಲೋವರ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತೇಳಿ. ಅಂದರೆ ಆ ಮಟ್ಟದ ಕ್ರೇಜನ್ನು ಕ್ರಿಯೇಟ್ ಮಾಡಿಬಿಟ್ಟಿದೆ ಇವತ್ತು ದುರಂಧರ್ 2. ಇಲ್ಲಿ ಒಂದು $1 ಮಿಲಿಯನ್ ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದು ಏನಂದರೆ, ಏನು ಅದು ಹಂಸಾ ಕ್ಯಾರೆಕ್ಟರ್ ಇದೆಯಲ್ಲ ದುರಂಧರಲ್ಲಿ, ಯಾರು ಈ ದುರಂಧರ್? ಇದೊಂದು ಕಾಲ್ಪನಿಕವಾದಂತಹ ಪಾತ್ರನ ಅಥವಾ ನಿಜವಾಗ್ಲೂ ಯಾರಾದರೂ ಆ ಥರ ಸ್ಪೈ ಇದ್ರಾ? ಇದು ಎಲ್ಲರಲ್ಲೂ ಕಾಡ್ತಕ್ಕಂಥ ಪ್ರಶ್ನೆ. ಒಂದು, ಇದನ್ನು ಕೇವಲ ಕಾಲ್ಪನಿಕ ಮೂವಿ ಮಾಡಲಿದ್ದಕ್ಕೋಸ್ಕರ, ಫಿಲಮ್ ತೆಗೆಯೋದಕ್ಕೋಸ್ಕರ ಒಂದನ್ನು ಕಲ್ಪನೆ ಮಾಡ್ಕೊಂಡು ಮಾಡಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವ್ಯಾವುದು ನಡ್ಕೊಂಬಂದಿರೋದು ನಮಗೂ ವಿಷಯ ಗೊತ್ತಿರ್ತಕ್ಕಂಥದ್ದಾಗಲಿ ಅಥವಾ ಏನು ಘಟನಾವಳಿಗಳು ನಡ್ಕೊಂಬಂದಿದ್ದಾವೆ ನಮ್ಮ ದೇಶದ ವಿಚಾರದಲ್ಲಿ, ಎಲ್ಲಕ್ಕೂ ಈ ಪಾತ್ರ ತಾಳೆ ಹಾಕ್ಕೊಂಡು ಹೋಗುತ್ತೆ. ಅದು ಮೋದಿಯವರ ಡಿಮಾನಿಟೈಸೇಷನ್ ವಿಚಾರ ಇರ್ಬೋದು, ಈಗ ಬರ್ತಿರ್ತಕ್ಕಂಥ ಈ ಅನ್ನೋನ್ ಗನ್ಮೆನ್ಗಳ ವಿಷಯಗಳಿರ್ಬೋದು, ನೂರಾರು ಜನ ಭಾರತಕ್ಕೆ ತೊಂದರೆ ಮಾಡಿರ್ತಕ್ಕಂಥ ಟೆರರಿಸ್ಟ್ಗಳು ಅಜ್ಞಾತವಾಗಿ ಸತ್ತೋಗ್ತಿರೋದಿರ್ಬೋದು, ಭಾರತದ ಪ್ರಭಾವ ಇಡೀ ಭಾಗದಲ್ಲಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಪಾಕಿಸ್ತಾನದ ಉಪಟಳ ಭಾರತದೊಳಗಡೆಗೆ ಇದ್ದಕ್ಕಿದ್ದಂಗೆ ಆಲ್ಮೋಸ್ಟ್, ನಾನು ಪೂರ್ತಿ ನಿಂತೋಗಿದೆ ಅಂತ ಹೇಳ್ತಿಲ್ಲ, ಆದರೆ ನೀವು UPA ಸರ್ಕಾರಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಕಡಿಮೆ ಆಗೋಗಿದೆ. ಇವೆಲ್ಲವನ್ನು ಒಂದಕ್ಕೊಂದು ಅದ್ರ ಜೊತೆಗೆ ಅತೀಕ್ ಅಹ್ಮದ್ ಅಂತಹ ಒಬ್ಬ ಡ್ಯಾನ್ನ ಅಂತ್ಯ ಕೂಡ ಆಗಿದೆ. ಇವೆಲ್ಲವನ್ನು ಒಂದಕ್ಕೊಂದು ತಾಳೆ ಹಾಕ್ಕೊಂಬಂದರೆ ಈ ಕ್ಯಾರೆಕ್ಟರ್ ಏನಿದೆ ಇದು ಕೇವಲ ಕಾಲ್ಪನಿಕ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಹಂಸಾ ಅಂತಕ್ಕಂಥದ್ದು ಏನು ಕ್ಯಾರೆಕ್ಟರಲ್ಲಿ ತೋರಿಸಿದೆ, ಅದು ನಿಜವಾಗ್ಲೂ ಆ ಮೂವಿನಲ್ಲಿ ತೋರಿಸಿರೋ ರೀತಿಯಲ್ಲಿ ಜಸ್ಕಿರತ್ ಸಿಂಗ್ ರಂಗಿನೇನಾ? ಮೂವಿನಲ್ಲಿ ತೋರಿಸ್ಕೊಂಡು ಹೋಗ್ತಾರೆ, ಪಂಜಾಬ್ ಪ್ರಾಂತ್ಯದಿಂದ ಒಬ್ಬ ಆರ್ಮಿಗೆ ಬಂದು ಜಾಯಿನ್ ಆಗ್ತಾನೆ ಜಸ್ಕಿರತ್ ಸಿಂಗ್ ರಂಗಿ ಅಂಥೇಳಿ. ಅವನ ಲೈಫಲ್ಲಿ ಏನೋ ಒಂದು ನಡೆಯುತ್ತೆ, ಅದಕ್ಕೋಸ್ಕರ ಅವ್ನು ಬಂದು ಕೆತ್ತಾನೆ, 10 ಜನ ಸಾಯಿಸ್ತಾನೆ, ಅದಾದಮೇಲೆ ಅವನ್ನ ಸ್ಪೈ ಆಗಿ ಉಪಯೋಗಿಸ್ಕೊತಾರೆ. ಇದು ಮೂವಿನಲ್ಲಿ ತೋರಿಸ್ತಕ್ಕಂಥದ್ದು. ಆದರೆ ಆ್ಯಕ್ಚುಯಲಾಗಿ ಅವರೇನಾ ಅಥವಾ ಬೇರೆ ಯಾರಾದರೂ ಇದ್ದಾರಾ ಅಂತ. ಈಗ ಇನ್ನೊಂದು ವರ್ಷನೂ ಪಾಕಿಸ್ತಾನ ಕಡೆಯಿಂದ ಬರ್ತಾ ಇದೆ. ಹಾಗೇನೇ ಭಾರತದ ಅನೇಕ ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಈ ಮೂವಿನಲ್ಲಿ ಈ ಪಾತ್ರ ಇದೆಯಲ್ಲ, ಇದು ಕುಲಭೂಷಣ್ ಜಾಧವ್ ಅವರದ್ದು ಇನ್ಸ್ಪೈರ್ ಆಗಿರ್ತಕ್ಕಂಥದ್ದು ಅಂತೇಳಿ ಕೇಳಿರೋದು ಜ್ಞಾಪಕ ಬರ್ತಾ ಇದೆಯಾ? ಕುಲಭೂಷಣ್ ಜಾಧವ್, ಎಸ್, ಕುಲಭೂಷಣ್ ಜಾಧವ್ ಅವರೊಬ್ಬರು ಇಂಡಿಯನ್ ಸ್ಪೈ ಬಂದು ಬಲೂಚಿಸ್ತಾನದೊಳಗಡೆಗೆ ಒಳಗಡೆ ನುಸುಳ್ಕೊಂಡ್ರು. ಬಲೂಚಿಸ್ತಾನ ಇಷ್ಟೊಂದು ಕೆಟ್ಟೋಗೋದಕ್ಕೆ, ಇಷ್ಟೊಂದು ಹಾಳಾಗೋದಕ್ಕೆ ಅಲ್ಲಿ ಇಡೀ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅಂತ ಮಾಡ್ಕೊಂಡು ಇವತ್ತು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿರೋದು, ನಾವು ಬಲೂಚಿಗಳಿಗೆ ಬೇರೆ ದೇಶ ಕೊಡಿ ಅಂತೇಳಿ ಒಂದು ದೊಡ್ಡ ಹೋರಾಟ ಆಗ್ತಿರೋದು, ಇದೆಲ್ಲದರ ಹಿಂದೆ ಇರ್ತಕ್ಕಂತಹ ಇಂಡಿಯನ್ ಸ್ಪೈ ಕುಲಭೂಷಣ್ ಜಾಧವ್ ಅಂಥೇಳಿ ಪಾಕಿಸ್ತಾನದ ಆರೋಪ. ಪಾಕಿಸ್ತಾನ ಹೇಳುತ್ತೆ 2016ರಲ್ಲಿ ನಾವು ಬಲೂಚಿಂದ ಕುಲಭೂಷಣ್ ಜಾಧವ್ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ವಿ ಅಂಥೇಳಿ. ಇದು ಪಾಕಿಸ್ತಾನದ ವರ್ಷನ್. ಆದರೆ ಇಂಡಿಯಾ ಹೇಳ್ತಿರ್ತಕ್ಕಂಥ ವರ್ಷನ್ನೇ ಬೇರೆ. ನೋಡಿ, ಈ ಕುಲಭೂಷಣ್ ಜಾಧವ್ ಅವರು ನಮ್ಮ ಪಕ್ಕದ ಮಹಾರಾಷ್ಟ್ರದ ಸಾಂಗ್ಲಿನಲ್ಲಿ ಹುಡ್ತಾರೆ. 1970ರಲ್ಲಿ ನೇವಿಗೆ ಜಾಯಿನ್ ಆಗ್ತಾರೆ. ನೇವಿ ಆಫೀಸರ್ ಆಗಿ ಸುಮಾರು ಒಂದು 2000 ಇಸ್ವಿನಲ್ಲಿ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದಮೇಲೆ ಅವರು ಬಿಸ್ನೆಸ್ ಮೆನ್ ಆಗಿ ಒಂದು ಕಂಪ್ನಿ ಓಪನ್ ಮಾಡಿಕೊಂಡು ಇರಾನಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ, ಚಾಬಹಾರಲ್ಲಿ. ಅಲ್ಲಿ ಆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ದು ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೆ, ಹಡಗಳನ್ನ ಸಪ್ಲೈ ಮಾಡೋದು, ಅದಕ್ಕೆ ಪೂರಕವಾದಂತಹ ಏನು ಟ್ರಾನ್ಸ್ಪೋರ್ಟ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಅವ್ರನ್ನ ಪಾಕಿಸ್ತಾನ ಇರಾನಿಂದ ಎತ್ತಾಕೊಂಬಂದು ಪಾಕಿಸ್ತಾನದಲ್ಲಿ ಬಂಧನ ಮಾಡಿದೆ ಅಂತ ಹೇಳಿ ಭಾರತ ಅದಕ್ಕೆ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತು. ಅವ್ರ ಸ್ಪೈ ಅಲ್ಲ, ಅವ್ರಿಗೂ ಸಂಬಂಧವೇ ಇಲ್ಲ, ಅವ್ರಿಗೂ ಸ್ಪೈ ವಿಷಯಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ, ಬಲೂಚಿಸ್ತಾನಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಅವ್ರನ್ನ ಎತ್ತಾಕೊಂಡ್ಬಂದಿದ್ದೀರಿ ಅನ್ನೋದು ಭಾರತದ ವಾದ. ಪಾಕಿಸ್ತಾನ 2014 ಕರ್ಕೊಂಬಂದಮೇಲೆ ಜೈಲಿಗೆ ಹಾಕಿದ್ಮೇಲೆ ಪಾಕಿಸ್ತಾನದ ಕೋರ್ಟು ಕುಲಭೂಷಣ್ ಜಾಧವ್ ಅವರಿಗೆ ಮರಣದಂಡನೆ ಕೂಡ ವಿಧಿಸ್ತು. ಆಗ ತಕ್ಷಣ ಭಾರತದ ಸರ್ಕಾರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಯಿತು, ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಯಿತು. ಆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತದ ಪರವಾಗಿ ತೀರ್ಪು ಬಂತು. ಏನು ಅವರ ಮರಣದಂಡನೆ ಇದೆಯಲ್ಲ, ಆ ಮರಣದಂಡನೆ ಹೋಲ್ಡ್ ಮಾಡಬೇಕು ಅಂತೇಳಿ ತೀರ್ಪು ಬಂತು. ಮತ್ತೊಂದೇನು ಮಾಡಿತ್ತು ಪಾಕಿಸ್ತಾನ ಅಂತೇಳಿ ಪಾಪಿ ಕೆಲಸ ಮಾಡಿತ್ತು ಅಂತ ಹೇಳಿದ್ರೆ, ಕುಲಭೂಷಣ್ ಜಾಧವ್ ಅವರಿಗೆ ಒಂದು ಅಡ್ವೊಕೇಟ್ ಅಕ್ಸೆಸ್ ಕೂಡ ಕೊಟ್ಟಿರಲಿಲ್ಲ. ಅಂದರೆ ಲಾಯರ್ನೇ ಇಟ್ಕೊಳ್ಳೋಂಗಿಲ್ಲ, ಈವನ್ ಇಂಡಿಯನ್ ಹೈಕಮಿಷನ್ ಜೊತೆನೂ ಸಂಪರ್ಕ ಇಟ್ಕೊಳ್ಳೋಂಗಿಲ್ಲ. ಈ ರೀತಿ ಮಾಡಿ
ನೀವು ಕೋರ್ಟ್ಗೆ ಹೋಗ್ಬಿಟ್ಟು ಯಾರು ವಾದ ಮಾಡೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವ್ರು ಏನು ಹೇಳ್ತಾರೋ ಅದನ್ನೇ ಸತ್ಯ ಆಗುತ್ತಲ್ಲ. ಸೊ ಹಾಗಾಗಿ ವಾದವೇ ಇಲ್ಲದಂಗೆ ಮರಣದಂಡನೆ ಘೋಷಣೆ ಮಾಡಿಬಿಟ್ಟಿತ್ತು. ಅದಕ್ಕೆ ಏನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ತಡೆಯಾಜ್ಞೆ ತೊಗೊಂಬಂದು ಒಂದು ಮರಣದಂಡನೆಗೆ ತಡೆಯಾಜ್ಞೆ ತೊಗೊಂಬಂದು, ಎರಡನೇದು ಅವರಿಗೆ ಕೌನ್ಸಿಲರ್ ಅಕ್ಸೆಸ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತು. ಕೇಸಿನ ನಡೀತಾನೆ ಇದೆ. ಇವತ್ತು ಕೂಡ ಕುಲಭೂಷಣ್ ಜಾಧವ್ ಅವರು ಪಾಕಿಸ್ತಾನದ ಜೈಲಲ್ಲಿದ್ದಾರೆ. ಈ ಕೆಲವೇ ವರ್ಷಗಳ ಕೆಳಗೆ ಅವ್ರ ತಾಯಿ ಮತ್ತು ಅವ್ರ ತಂಗಿಗೆ ಅವ್ರನ್ನ ನೋಡ್ತಕ್ಕಂಥ ಅವಕಾಶ ಸಿಕ್ತು. ಆದರೆ ಇವತ್ತು ಕೂಡ ಪೂರ್ಣ ಪ್ರಮಾಣದ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶಗಳನ್ನ ಇವನ್ ಭಾರತದ ಹೈಕಮಿಷನರ್ಗಾಗಲಿ, ಹೈಕಮಿಷನ್ ಆಫೀಸ್ಗಾಗಲಿ ಅಥವಾ ಭಾರತದ ಯಾವುದೇ ಎಕ್ಸೆಸ್ಗಾಗಲಿ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಭಾರತದ ದೂರು. ಅದೇ ಇಲ್ಲಿ ಬರ್ತಿರ್ತಕ್ಕಂಥ ಇನ್ನೊಂದು ವರ್ಷನ್ ಏನು ಅಂತ ಹೇಳಿದ್ರೆ, ಅಂದರೆ ಪಾಕ್ ಮೀಡಿಯಾದಲ್ಲಿ ಬರ್ತಿರ್ತಕ್ಕಂಥ ವರ್ಷನೂ ಒಂದಷ್ಟು ಜನ ವಿಶ್ಲೇಷಕರು ಹೇಳ್ತಿರ್ತಕ್ಕಂಥ ಚಿಂತನೆ ಏನಂತ ಹೇಳಿದ್ರೆ, ಕುಲ್ದೀಪ್ ಜಾಧವ್ ಅವರು ನೇವಿಯಿಂದ ರಿಟೈರ್ಡ್ ಆದಮೇಲೆ ಅವರು ಈ ಪಾಕಿಸ್ತಾನದ ಇಷ್ಟೂ ಉಪಟಳಗಳನ್ನ ನೋಡಿಕೊಂಡು, ಅಂದರೆ ನೋಡಿ 2001 ಪಾಕಿಸ್ತಾನದ ಕಾಟ ಎಷ್ಟು ಜಾಸ್ತಿ ಆಗೋಗಿತ್ತು ಅಂತ ಹೇಳಿದ್ರೆ, ಏನು ಪಾಕಿಸ್ತಾನದ ಒಂದು ಹಿಡನ್ ಅಜೆಂಡಾ ಇತ್ತು. ಹಿಡನ್ ಅಜೆಂಡಾನಲ್ಲ, ಓಪನ್ ಅಜೆಂಡಾ ಅವ್ರದ್ದು. ಬಾಯ್ಬಿಟ್ಟು ಹೇಳೋರು ಅದನ್ನು ಬ್ಲೀಡ್ ಇಂಡಿಯಾ ಬೈ 1000 ಕಟ್ಸ್ ಅಂತ ಹೇಳಿ, ಭಾರತವನ್ನು ಸಾವಿರಾರು ಕಡೆ ಕತ್ತರಿಸಿ ಅದನ್ನು ರಕ್ತ ಸುರಿಯುವಾಗೆ ಮಾಡಬೇಕು ಅನ್ನೋದು ಅವರ ಅಜೆಂಡಾ ಆಗಿತ್ತು. ಅದೇ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ರು. ಭಾರತದಲ್ಲಿ ಯಾವ ಭಾಗದಲ್ಲಿ ನೋಡಿದ್ರು ಬಾಂಬ್ ಬ್ಲಾಸ್ಟ್ಗಳು, ಮಿಲಿಟೆಂಟ್ ಅಟ್ಯಾಕ್ಗಳು. ಅದೇ ಸಂದರ್ಭದಲ್ಲಿ ಲಕ್ಷಾಂತರ ಹಿಂದೂಗಳನ್ನ, ಕಾಶ್ಮೀರಿ ಹಿಂದೂಗಳನ್ನ ನರಹತ್ಯೆ ಮಾಡಿ, ಅತ್ಯಾಚಾರ ಮಾಡಿ, ಕಗ್ಗೊಲೆಗಳನ್ನ ಮಾಡಿ ಎಲ್ಲರೂ ಅಲ್ಲಿಂದ ಓಡಿಸಿದ್ರು. ಕಾಶ್ಮೀರ ಇನ್ನೊಂದು ಮಿನಿ ಪಾಕಿಸ್ತಾನವಾಗಿತ್ತು. ಇಂತಹ ಒಂದು ಹದಗೆಟ್ಟ ಪರಿಸ್ಥಿತಿ ಒಳಗಡೆಗೆ ಪಾಕಿಸ್ತಾನದ ಕಾರಣಕ್ಕೋಸ್ಕರ ಹದಗೆಟ್ಟಿರ್ತಕ್ಕಂತಹ ಭಾರತದ ಭವಿಷ್ಯದೊಳಗೆ ಕುಲಭೂಷಣ್ ಜಾಧವ್ ಅವರಿಗೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕಂತಹ ಒಂದು ಮಾನಸಿಕ ಚಿಂತನೆ ಒಳಗಡೆಗೆ ಅವರು ರಾಜ ಇನ್ನಾದ್ಮೇಲೆ ಅವರು ಇರಾನ್ಗೆ ಹೋದ್ರು. ಚಾಬಹಾರ್ ಪೋರ್ಟಲ್ಲಿ ಅವರು ಕಂಪ್ನಿ ನಡೆಸ್ಕೊಂಡಿದ್ರು. ಅಲ್ಲಿಂದ ಅವರಿಗೆ ಉಜೈರ್ ಬಲೋಚರ ಸಂಪರ್ಕ ಸಿಕ್ತು. ನೋಡಿ, ಇಲ್ಲೇ ಕನೆಕ್ಟ್ ಆಗೋದು ಧುರಂಧರ್ ಮೂವಿ. ಈ ಉಜೈರ್ ಬಲೂಚ್ ಯಾರು? ರೆಹಮಾನ್ ಡಕಾಯಿತ್ನ ಕಸಿನು. ನೀವು ಫಸ್ಟ್ ಪಾರ್ಟಲ್ಲಿ ನೋಡಿರ್ಬೇಕು, ಅಕ್ಷಯ್ ಖನ್ನಾ ಯಾವ ರೆಹಮಾನ್ ಡಕಾಯಿತ್ ಇದನ್ನು ಮಾಡಿದರು. ಫಸ್ಟ್ ಪಾರ್ಟಲ್ಲಿ ಒಂದು ಸತ್ತೋಗ್ತಾನೆ. ಅವ್ನು ಸತ್ತೋದ ಮೇಲೆ ಇಡೀ ಸಾಮ್ರಾಜ್ಯವನ್ನು ಉಜೈರ್ ಬಲೋಚ್ ವಹಿಸ್ಕೊತಾನೆ. ವೆರಿ ಡ್ರೆಡೆಡ್ ಕ್ರಿಮಿನಲ್ಲು. ಅವನು ಬಂದಮೇಲೆ ವಿಪರೀತ ಕ್ರಿಮಿನಲ್ ಆ್ಯಕ್ಟಿವಿಟಿಗಳು ಅಲ್ಲಿ ಯಾರಿ ಭಾಗದಲ್ಲಿ ಶುರುವಾಗುತ್ತೆ, ಕರಾಚಿನಲ್ಲಿ ಶುರುವಾಗುತ್ತೆ. ಜೊತೆಗೆ ಪೊಲಿಟಿಕಲ್ ಕ್ಲೌಡ್ ಕೂಡ ಬೆಳೆಸ್ಕೊತಾನೆ. ಅಲ್ಲಿನ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಅವನ ಸಪೋರ್ಟಿಗೆ ನಿಲ್ತವೆ. ದಿನನಿತ್ಯ ಗ್ಯಾಂಗ್ ವಾರ್ಗಳು, ದಿನನಿತ್ಯ ಹತ್ಯೆಗಳು. ಒಂದು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿಬಿಡ್ತಾನೆ. ಇವನಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರ್ತಿರುತ್ತೆ ಅಂತ ಹೇಳಿದ್ರೆ, ಇರಾನ್ನ ಸ್ಪೈಯಾಗಿ ಅವನು ಕೆಲಸ ಮಾಡ್ತಿದ್ದಾನೆ ಅಂಥೇಳಿ ಒಂದು ಡೌಟ್ ಪಾಕಿಸ್ತಾನಕ್ಕೆ ಬರುತ್ತೆ. ಇವತ್ತು ಕೂಡ ಉಜೈರ್ ಬಲೋಚ್ ಪಾಕಿಸ್ತಾನದ ಜೈಲಲ್ಲಿದ್ದಾನೆ. ಯಾವ ಕಾರಣಕ್ಕೋಸ್ಕರ? ಅವನು ಇರಾನ್ಗೆ ಸ್ಪೈ ಮಾಡ್ತಿದ್ದಾನೆ ಅಂಥೇಳಿ. ಈಗ ನಿಮಗೆ ಆ ಮೂವಿ ನೋಡಿದ್ರೆ ನಿಮಗೆ ಡಾಟ್ಗಳು ಕನೆಕ್ಟ್ ಆಗ್ತಾ ಹೋಗುತ್ತೆ. ಇರಾನ್ನ ಚಾಬಹಾರಲ್ಲಿ ಪೋರ್ಟ್ಗಳ ಏನು ಸಂಬಂಧಿತ ವ್ಯವಹಾರವನ್ನು ಮಾಡ್ತಿದ್ದಂಥ, ಕಂಪ್ನಿ ಮಾಡ್ಕೊಂಡಿದ್ದಂತಹ ಕುಲಭೂಷಣ್ ಜಾಧವ್ಗೆ ಪಾಕಿಸ್ತಾನದಲ್ಲಿದ್ದಂತಹ, ಕರಾಚಿಯಲ್ಲಿದ್ದಂತಹ ಉಜೈರ್ ಬಲೋಚನ ಸಂಪರ್ಕ ಸಿಗುತ್ತೆ. ಅವರಿಬ್ಬರು ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಈವನ್ ಕುಲಭೂಷಣ್ ಕೂಡ ಪಾಕಿಸ್ತಾನಕ್ಕೆ ಬಂದು ಇವ್ರ ಜೊತೆ ಭಾಳಷ್ಟು ಸರಿ ಭೇಟಿ ಮಾಡ್ತಾ ಇರ್ತಾರೆ. ಇವನು ಬಲೂಚಿಸ್ತಾನ್ಗೆ ಹೋಗಿ ಬರ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಉಜೈರ್ ಬಲೋಚ್ ಬಲೂಚಿಸ್ತಾನದವನು. ಈ ಉಜೈರ್ ಬಲೋಚು ಇವನಿಗೆ ಯಾವಾಗ ಶಸ್ತ್ರಾಸ್ತ್ರಗಳು ಬೇಕಾಗ್ತವೆ, ಆ ಶಸ್ತ್ರಾಸ್ತ್ರಗಳ ಅವಶ್ಯಕತೆಯನ್ನು ಇರಾನಿಂದ ಪೂರೈಸುವಾಗಿ ಮಾಡ್ತಾರೆ ಕುಲಭೂಷಣ್ ಜಾಧವ್. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಇರಾನಲ್ಲಿ ಅವ್ರ ಕಂಪ್ನಿ ನಡೆಸೋದ್ರಿಂದ ಇರಾನಿನ ವಿಪರೀತ ಕಾಂಟ್ಯಾಕ್ಟ್ಸ್ಗಳಿರುತ್ತೆ. ಇರಾನ್ಗೂ ಕೂಡ ತನ್ನ ಒಬ್ಬ ಸ್ಪೈ ಪಾಕಿಸ್ತಾನದವನು ಬೇಕು ಅಂತೇಳಿ ಇರಾನ್ಗೂ ತುಂಬ ಅವಶ್ಯಕತೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಭಾರತಕ್ಕೆ ಪಾಕಿಸ್ತಾನ ಎಷ್ಟು ತಲೆನೋವು, ಇರಾನ್ಗೂ ಕೂಡ ಪಾಕಿಸ್ತಾನ ಅಷ್ಟೇ ದೊಡ್ಡ ತಲೆನೋವು, ಅಮೆರಿಕದ ಕೈಗೊಂಬೆ. ಹಾಗಾಗಿ ಉಜೈರ್ ಬಲೋಚನ್ನು ಸ್ಪೈ ಮಾಡ್ಕೊಳ್ಳೋದಕ್ಕೆ ಕುಲಭೂಷಣ್ ಜಾಧವ್ ಅವ್ರನ್ನ ಉಪಯೋಗಿಸ್ಕೊಳ್ಳುತ್ತೆ ಇರಾನ್ ಅಂಥೇಳಿ ಒಂದು ಸ್ಟೋರಿ ಈಗ ಬರ್ತಾ ಇರೋದು. ಇದನ್ನೇ ಅವಕಾಶ ಮಾಡಿಕೊಂಡಂತಹ ಕುಲಭೂಷಣ್ ಜಾಧವ್ ಇಡೀ ಪಾಕಿಸ್ತಾನದ ಏನು ಎಸ್ಟಾಬ್ಲಿಷ್ಮೆಂಟನ್ನು ಒಳಗಡೆಗೆ ನುಗ್ಗಿ ಒಬ್ಬೊಬ್ಬರನ್ನೇ ಹೇಗೆ ಹತ್ಯೆ ಮಾಡಿಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಏನು ಬಲೂಚಿಸ್ತಾನದ ಈಸ್ ಫ್ರಮ್ ಬಲೂಚ್ ಅಲ್ವಾ ಉಜೈರ್ ಬಲೂಚು, ಆ ಬಲೂಚಿಸ್ತಾನದ ಒಳಗಡೆಗೆ ಯಾವ ರೀತಿ ಈ BLAನ ಸೆಟಪ್ ಮಾಡ್ತಕ್ಕಂಥದ್ದು, ಪಾಕಿಸ್ತಾನದ ಎಗನೆಸ್ಟಾಗಿ ಇಡೀ ಏನು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯನ್ನು ತಯಾರು ಮಾಡೋದು, ಒಬ್ಬೊಬ್ಬರನ್ನೇ ಮುಗಿಸ್ಕೊಂಡು ಬರೋದು, ಇವೆಲ್ಲವನ್ನು ಕೂಡ ಧುರಂಧರ್ ಮೂವಿನಲ್ಲಿ ಏನು ಡಾಟ್ 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 ಕರೆಕ್ಟ್ ಆಗ್ತಾ ಹೋಗುತ್ತೆ. ಅದನ್ನು ಈ ಥಿಯರಿ ಹೇಳುತ್ತೆ. ಅಲ್ಲಿರ್ತಕ್ಕಂಥ ಹಮ್ಜಾ ಯಾರು ಅಂತ ಹೇಳಿದ್ರೆ ಕುಲಭೂಷಣ್ ಜಾಧವ್ ಅಂತ ಹೇಳಿ. ಆದರೆ ಇದನ್ನು ಭಾರತ ಸರ್ಕಾರವೂ ಒಪ್ಪಲ್ಲ, ನಾವು ಕೂಡ ಅದನ್ನು ಸ್ಟ್ರೇಟಾಗಿ ಒಪ್ಪಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತದ ಈ ರೀತಿಯ ಒಬ್ಬ ಸ್ಪೈ ಅಥವಾ 10 ಸ್ಪೈಗಳು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ತಮ್ಮ ಬುದ್ಧಿಮತ್ತೆಯನ್ನು ಉಪಯೋಗಿಸ್ಕೊಂಡು ಪ್ರತಿ ಕ್ಷಣವೂ ಮೃತ್ಯು ಕಣ್ಮುಂದೆ ಇದ್ದಾಗಲೂ ಕೂಡ ಹೆದರದೆ ಬೆದರದೆ ಭಾರತ ಮಾತೆಗೋಸ್ಕರ ತಮ್ಮ ಜೀವನವನ್ನು ತೆಗೆದಿದ್ದಕ್ಕೆ ಮಾತ್ರ ಇವತ್ತು ಭಾರತ ಬಲಿಷ್ಠವಾಗಿ ವಿಶ್ವಗುರುವಾಗಿ ನಿಂತಿದೆ.
ಇವತ್ತು ಪಾಕಿಸ್ತಾನ ಬಿಕಾರಿ ರಾಜ್ಯ ಆಗೋಗಿದೆ, ಬಿಕಾರಿ ದೇಶ ಆಗೋಗಿದೆ. ಒಂದು ಕಡೆಗೆ ಅಲ್ಲಿ ಯಾರನ್ನು ನಂಬಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನದಲ್ಲಿ. ಎಲ್ಲರೂ ಒಬ್ಬೊಬ್ಬರಿಗೆ ಏಜೆಂಟು ರೀ. ಅಲ್ಲಿ ಪೊಲೀಸು, ಗೌರ್ಮೆಂಟ್ ಅಫಿಷಿಯಲ್ಸು, ರಾಜಕಾರಣಿಗಳು, ಕಾರ್ಯಕರ್ತರು, ಜನಸಾಮಾನ್ಯರು ಎಲ್ಲರೂ ಒಬ್ಬೊಬ್ಬರಿಗೆ ಏಜೆಂಟ್ಗಳು. ಯಾಕೆ ಈ ಅನ್ನೋನ್ ಗನ್ಮೆನ್ಗಳನ್ನ ಹೈರ್ ಮಾಡೋದು ಅಷ್ಟೊಂದು ಸುಲಭವಾಗಿದೆ ಅಂತ ಹೇಳಿದ್ರೆ ವೆರಿ ಈಸಿ ಪಾಕಿಸ್ತಾನದಲ್ಲಿ. ದುಡ್ಡುಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ನಾನು ಕೇವಲ ಸಣ್ಣ ಪುಟ್ಟದವ್ರು ಮಾತಾಡ್ತಿಲ್ಲ, ಈವನ್ ಅಲ್ಲಿನ ಮಿಲಿಟ್ರಿ ಜನರಲ್ ಆಗಿರ್ತಕ್ಕಂಥವ್ರು ಕೂಡ ಹಣದಾಸೆಗೆ, ಭಿಕ್ಷೆಗೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಇದನ್ನು ಉಪಯೋಗಿಸ್ಕೊಂಡೆ ಭಾರತ ಇವತ್ತು ಪಾಕಿಸ್ತಾನನ ಮಟ್ಯಾಶ್ ಮಾಡಿಬಿಟ್ಟಿದೆ. ಮಟ್ಯಾಶ್ ಆಗಿರೋದು ಪಾಕಿಸ್ತಾನ. ಇಲ್ಲಿ ಉರಿತಾ ಇರೋದು ನಮ್ಮ ದೇಶದಲ್ಲಿರ್ತಕ್ಕಂಥ ಬಿಕಾರಿಗಳಿಗೆ. ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಪಾಕಿಸ್ತಾನಕ್ಕೆ ಏನಾದರೂ ನೋವಾಗ್ಬಿಟ್ರೆ. ಬಡ್ಕೊಳ್ಳಿ ನೋಡೋಕ್ಕೋತಾರೆ ಮಜಾ ಇರುತ್ತೆ. ನಮಸ್ಕಾರ.